ಪ್ರೊಜೆಕ್ಟರ್ ನಿಮ್ಮ ಮನೇಲಿ ಇದ್ರೆ ಥಿಯೇಟರ್ ನಿಮ್ಮ ಮನೇಲಿ ಇದ್ದಾಗ, ಯಾಕಂದ್ರೆ ಮಿನಿಮಮ್ 50 ಇಂಚಸ್ ಇಂದ ಅಪ್ ಟು 300 ಇಂಚಸ್ ವರೆಗೂ ದೊಡ್ಡದಾಗಿ ನೋಡ್ಕೊಂಡು ಅಂದ್ರೆ ಥಿಯೇಟರ್ ನಿಮ್ಮ ಮನೆಯಲ್ಲಿ ಸೆಟ್ ಕೂಡ ಮಾಡ್ಕೊಳ್ಬಹುದು. ಅಮೆಝಾನ್ ಅಲ್ಲಿ ನಿಮಗೆ 23,000 ರೂಪಾಯಿ ಪ್ರೈಸ್ ಇರುವಂತದ್ದು. ಅದೇ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ಕೇವಲ ನಿಮಗೆ ಟು ಗ್ಯಾಜೆಟ್ ವರ್ಲ್ಡ್ ಕಾರ್ಡ್ ಇವತ್ತು ಮತ್ತೊಂದು ಹೊಸ ಪ್ರಾಜೆಕ್ಟರ್ ನ ಜೊತೆಗೆ ಬಂದಿರುವಂತದ್ದು. ಅಂದ್ರೆ AUN ಮೂವಿ ಟೈಮ್ ಪ್ರೋ ಅನ್ನೋ ಒಂದು ಮಾಡೆಲ್ಸ್ ಇವತ್ತು ನನ್ನ ಹತ್ರ ಇರುವಂತದ್ದು. ಇದು ಬಂದ್ಬಿಟ್ಟು ನಿಮಗೆ ಬ್ರೈಟ್ನೆಸ್ ಕ್ಯಾಟಗರಿಯ ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ಅಂದ್ರೆ ನಿಮ್ಮ ಬಳಿ ಏನಾದರೂ 18,000 ರೂಪಾಯಿ ರೇಂಜ್ಗೆ ಒಂದು ಒಳ್ಳೆ ಕ್ವಾಲಿಟಿಯ ಪ್ರಾಜೆಕ್ಟರ್ ನಾನು ತಗೊಳ್ತೀನಿ ಅಂತಂದ್ರೆ ಈ ಒಂದು ಪ್ರಾಜೆಕ್ಟರ್ ಸಖತ್ ಬ್ರೈಟ್ನೆಸ್ ಇರುವಂಥದ್ದು. ಅಂದ್ರೆ ಲಿಟ್ರಲಿ 18,000 ರೂಪಾಯಿ ರೇಂಜಲ್ಲಿ 25,000 ಲೂಮಿನೆನ್ಸ್ ನ ನೀಡಿರುವಂತಹ ಒಂದು ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ಏಕೈಕ ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ಸೊ ಸಾಮಾನ್ಯವಾಗಿ ನೀವು ಜಾಸ್ತಿ ದುಡ್ಡು ಕೊಟ್ಟಷ್ಟು ನಿಮಗೆ ಜಾಸ್ತಿ ಲೂಮಿನೆನ್ಸ್ ಸಿಗುತ್ತೆ. ಬಟ್ 18,000 ರೂಪಾಯಿ ನಿಮ್ಮ ಬಳಿ ಏನಾದ್ರು ಇದ್ರೆ 25,000 ಲೂಮಿನೆನ್ಸ್ ಇರುವಂತ ಒಂದು ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಪ್ರಾಜೆಕ್ಟರ್ ನಿಮಗೆ ಡೇ ಲೈಟ್ ಅಲ್ಲೂ ಕೂಡ ನಿಮಗೆ ಆರಾಮವಾಗಿ ನಿಮಗೆ ಕಾಣಿಸುತ್ತೆ. ಅಷ್ಟೊಂದು ಬ್ರೈಟ್ನೆಸ್ ಆಗಿರುವಂತಹ ಒಂದು ಪ್ರಾಜೆಕ್ಟರ್ ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಪ್ರಾಜೆಕ್ಟರ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರೋಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಇದೇ ತರದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಪನ್ ಮಾಡ್ತಿದ್ದಾಗ ಕೆಲವೊಂದಷ್ಟು ಆಕ್ಸೆಸರೀಸ್ ಕೂಡ ಇರುವಂಥದ್ದು. ಮೊದಲಿಗೆ ರಿಮೋಟ್ ನ ವಿಷಯಕ್ಕೆ ಬರ್ತಾರೆ. ರಿಮೋಟ್ ಒಂದು ಒಳ್ಳೆ ಕ್ವಾಲಿಟಿಯ ಸಾಲಿಡ್ ಬಿಲ್ಡ್ ನ ಹೊಂದಿರುವಂತಹ ಒಂದು ರಿಮೋಟ್. ಗ್ರೇ ಕಲರ್ ಮತ್ತು ಬ್ಲಾಕ್ ಕಲರ್ ಕಾಂಬಿನೇಷನ್ ಮತ್ತೆ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಲಿಟ್ರಲಿ ಬೆಂಕಿ ಆಗಿರುವಂತಹ ಒಂದು ರಿಮೋಟ್ ಇದರಲ್ಲಿ ಇರುವಂಥದ್ದು. ಇದರಲ್ಲಿ ನೀವು ಆಟೋ ಫೋಕಸ್, ಆಟೋ ಕೀಸ್ಟೋನ್ ಕೂಡ ಇದರಲ್ಲೇ ಮಾಡ್ಕೋಬಹುದು. ಹಾಗೆ ನೀವು ವ್ಯಾಲ್ಯೂಮ್ ಇನ್ಕ್ರೀಸ್ ಬಟನ್ಸ್ ಆಗಿರಲಿ ಮತ್ತೆ ಮ್ಯೂಟ್ ಬಟನ್ಸ್ ಆಗಿರಲಿ, ಹೋಮ್ ಬಟನ್ಸ್ ಆಗಿರಲಿ, ಸೊ ಟೋಟಲಿ ನಿಮ್ಮ ಒಂದು ಪ್ರಾಜೆಕ್ಟ್ ನ ಈ ಒಂದು ರಿಮೋಟ್ ಇಂದ ನೀವು ಕೂಡ ಕಂಟ್ರೋಲ್ ಕೂಡ ಮಾಡಬಹುದು. ಅದು ಬಿಟ್ಟರೆ ಇದು ಒಳ್ಳೆ ಕ್ವಾಲಿಟಿಯ ಒಂದು ಪವರ್ ಕೇಬಲ್ ಸಹ ಇರುವಂಥದ್ದು. ಹಾಗೆ ಒಂದು ಯೂಸರ್ ಮ್ಯಾನ್ಯುವಲ್ ಕೂಡ ಇದರಲ್ಲೇ ನಿಮಗೆ ಕೊಟ್ಟಿರುವಂಥದ್ದು. ನೋಡಿ ಡೈರೆಕ್ಟ್ ಆಗಿ ನಮ್ಮ ಮೇನ್ ಪ್ರಾಜೆಕ್ಟ್ ನಿಮಗೆ ಈ ರೀತಿಯಾಗಿ ಕಾಣಿಸುವಂಥದ್ದು. 18,000 ರೂಪಾಯಿ ರೇಂಜ್ಗೆ ಲುಕ್, ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಈ ಒಂದು ರೇಂಜ್ಗೆ ನಿಮಗೆ ಕಂಪ್ಲೀಟ್ಲಿ ಬ್ಲ್ಯಾಕ್ ಇರುವಂಥದ್ದು. ಸೊ ಬೇರೆ ಪ್ರಾಜೆಕ್ಟರ್ಗಳು ನಿಮಗೆ ಮಿಕ್ಸ್ ಕಲರ್ ಇರುತ್ತೆ, ಬಟ್ ಇದರಲ್ಲಿ ಕಂಪ್ಲೀಟ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಒಂಥರ ಸಾಲಿಡ್ ಬಿಲ್ಡ್ ನ ಹೊಂದಿರುವಂತಹ ಒಂದು ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ಪ್ರಾಜೆಕ್ಟರ್ ಪ್ರಿಂಟ್ ಸೈಡ್ ನ ವಿಷಯಕ್ಕೆ ಬಂದ್ರೆ ಬ್ಲ್ಯಾಕ್ ಕಲರ್ ಶೇಪ್ ಅಲ್ಲಿ ನಿಮಗೆ ಫುಲ್ಲಿ ಪ್ರೀಮಿಯಂ ಡಿಸೈನ್ ಕೊಟ್ಟಿರುವಂಥದ್ದು. ಸೊ ಹಾಗೆ ಈ ಒಂದು ಪ್ರಾಜೆಕ್ಟ್ ನಿಮಗೆ ಆಂಡ್ರಾಯ್ಡ್ ಪ್ರಾಜೆಕ್ಟರ್. ಆಂಡ್ರಾಯ್ಡ್ ಇದಂದ್ರೆ ನಿಮಗೆ ಇನ್ಬಿಲ್ಟ್ ಆಗಿ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್‌ಸ್ಟಾರ್ ಮತ್ತೆ ಯೂಟ್ಯೂಬ್, ವೈಫೈ, ಬ್ಲೂಟೂತ್ ಅಂತ ಇನ್ಬಿಲ್ಟ್ ಅಪ್ಲಿಕೇಶನ್ ಸಹ ಇದರಲ್ಲಿ ನೀಡಿರುವಂಥದ್ದು. ಹಾಗೆ ನಿಮಗೆ ಇದು ಫುಲ್ಲಿ ಆಟೋಮೆಟಿಕ್ ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ಆಟೋಮೆಟಿಕ್ ಪ್ರಾಜೆಕ್ಟರ್ ಅಂತಂದ್ರೆ ಈ ಒಂದು ಪ್ರಾಜೆಕ್ಟರ್ನ ಜಸ್ಟ್ ನೀವು ಹೋಗಿ ತಗೊಂಡು ನಿಮ್ಮ ಮನೆಯಲ್ಲಿ ಆನ್ ಮಾಡಿದ್ರೆ ಸಾಕು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗೆ ಕೂಡ ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಸೊ ಕಂಪ್ಲೀಟ್ ಆಗಿ ನಿಮಗೆ ಇದೊಂದು ಆಟೋಮೆಟಿಕ್ ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ಹಾಗೆ ಅದ್ರ ಜೊತೆಗೆ ನಿಮಗೆ ಸೊ ಆಟೋ ಫೋಕಸ್, ಆಟೋ ಕೀಸ್ಟೋನ್ಗೋಸ್ಕರ 2 ಸೆನ್ಸರ್ ನಿಮಗೆ ಕ್ಯಾಮ್ರಾಗಳನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗೆ AUN ಬ್ರ್ಯಾಂಡ್ ಲೋಗೋ ಕೂಡ ಇರುವಂಥದ್ದು. ಸೊ ಹಾಗೆ ಇದರಲ್ಲಿ ನಿಮಗೆ ಒಂದು ಲೆನ್ಸ್ಗೆ ನಿಮಗೆ ಒಂದು ಕ್ಯಾಪ್ ಕೂಡ ಕೊಟ್ಟಿರುವಂಥದ್ದು. ಸೊ ಯಾವುದೇ ಥರ ಡಸ್ಟ್ ನಿಮಗೆ ಹೋಗದಿರಲಿ ಅಂತ ಒಂದು ಕ್ಯಾಪ್ ಸಹ ಇದರಲ್ಲಿ ಪ್ರೊವೈಡ್ ಮಾಡಿದರೆ ಒಂದು ಒಳ್ಳೆಯ ವಿಷಯ. ಸೊ ಅದು ಬಿಟ್ಟರೆ ನಿಮಗೆ ಇನ್ನು ಬ್ರೈಟ್ನೆಸ್ ಸೈಡ್ನ ವಿಷಯಕ್ಕೆ ಬಂದರೆ ಇದರಲ್ಲಿ ನಿಮಗೆ ಪವರ್ ಆನ್ ಆ್ಯಂಡ್ ಆಫ್ ಬಟನ್ ಸಹ ನೀಡಿರುವಂಥದ್ದು. ಸೊ ಎಕ್ಸ್ಟ್ರಾ ಯಾವುದೇ ನಿಮಗೆ ಡೆಡಿಕೇಟೆಡ್ ಬಟನ್ ಸಹ ಇಲ್ಲ, ಜಸ್ಟ್ ಒಂದೇ ಒಂದು ಬಟನ್ಸ್ ನೀಡಿರುವಂಥದ್ದು. ಯಾಕಂದರೆ ಕಂಪ್ಲೀಟ್ಲಿ ಇದು ಆಟೋಮೆಟಿಕ್ ಮಾಡೆಲ್ಸ್ ಆಗಿರುವಂಥದ್ದು. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಸೊ ಬ್ಯಾಲೆನ್ಸ್ ಇಂದ್ರೂ ಕೂಡ ನೀವು ಇದರಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಳುವಂಥದ್ದು. ಸೊ ಹಾಗೆ ಇನ್ನು ಇದರ ಫೋರ್ಸ್ಗಳ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ನಿಮಗೆ ಒಂದು HDMI ಪೋರ್ಟ್ ಸಹ ನೀಡಿರುವಂಥದ್ದು. ಸೊ ಈ HDMI ಪೋರ್ಟಿಂದ ನೀವು ನಿಮ್ಮ ಏನಾದರೂ ಒಂದು ಟಿವಿಗೆ ಕನೆಕ್ಷನ್ ಕೊಟ್ಟಿರ್ತೀರಲ್ಲ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಕೇಬಲ್ ಕನೆಕ್ಷನ್ ಆಗಿರಲಿ, DTH ಕನೆಕ್ಷನ್ ಆಗಿರಲಿ, ಆ ಕೇಬಲ್ನ ನೀವು HDMI ಮುಖಾಂತರ ಹಾಕೊಂಡು ನೀವು ಟಿವಿಗೆ ಬರೋ ಥರ ಎಲ್ಲ ಚಾನಲ್ಸ್ಗಳನ್ನು ಕೂಡ ದೊಡ್ಡದಾಗಿ ಕೂಡ ನೋಡ್ಕೋಬಹುದು. ಸೊ ಹಾಗೆ ನಿಮಗೆ ಒಂದು ಹೆಡ್ಫೋನ್ ಜಾಕ್ ಸಹ ಇರುವಂಥದ್ದು. ಹಾಗೆ ಒಂದು USB ಪೋರ್ಟ್ ಸಹ ಇರುವಂಥದ್ದು. ಸೊ ಹಾಗೆ ನಿಮ್ಮ ಹತ್ರ ಏನಾದರೂ ಪೆನ್ ಡ್ರೈವು, ಕಾರ್ಡ್ ರೀಡರ್ ಇದ್ದರೆ ಸೊ ಅದನ್ನು ಹಾಕೊಂಡು ಕೂಡ ನೀವು ಫೋಟೋಸ್, ವಿಡಿಯೋಸ್ಗಳು ಕೂಡ ನೀವು ನೋಡ್ಕೊಳ್ಬೋದು. ಇನ್ನು ಅದು ಬಿಟ್ಟರೆ ಒಂದು RJ45 ನಿಮಗೆ ಕೇಬಲ್ ಸಹ ಇರುವಂಥದ್ದು. ಸೊ ನಿಮ್ಮ ಹತ್ರ ಈಥರ್ನೆಟ್ ಅಂತಂದರೆ ಇಂಟರ್ನೆಟ್ ಕೇಬಲ್ಸ್ ಏನಾದರೂ ಡೈರೆಕ್ಟ್ ಆಗಿ ಇದರಲ್ಲಿ ಹಾಕೊಂಡು ಕೂಡ ನೀವು ಇಂಟರ್ನೆಟ್ನ ಯೂಸ್ ಕೂಡ ಮಾಡ್ಬೋದು. ಕೆಳಗಡೆ ಬಂದರೆ ನಿಮಗೆ ಒಂದು ಪವರ್ ಪೋರ್ಟ್ ಕೂಡ ಇಲ್ಲಿ ಕಾಣಿಸುವಂಥದ್ದು. ಇದು ಪ್ರಾಜೆಕ್ಟರ್ನ ಬ್ಯಾಕ್ ಸೈಡ್ನ ವಿಷಯಕ್ಕೆ ಬಂದರೆ ನೀವು ಸೀಲಿಂಗ್ ಮೌಂಟ್ ಮಾಡಿಕೊಂಡ್ರೆ ನಿಮಗೆ 4 ಪಾಯಿಂಟ್ಸ್ಗಳನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಇದರಿಂದ ನೀವು 4 ಪಾಯಿಂಟ್ ಸಹಾಯದಿಂದ ನೀವು ಸೀಲಿಂಗ್ ಮೌಂಟ್ ಕೂಡ ನೀವು ಮಾಡ್ಕೊಳ್ಬೋದು. ಸೊ ಹಾಗೆ ಒಂದು ಅಡ್ಜಸ್ಟ್ಮೆಂಟಲ್ ಸ್ಕ್ರೂ ಕೂಡ ಕೊಟ್ಟಿರುವಂಥದ್ದು. ನೀವೇನಾದರೂ ಕೆಳಗಡೆ ಒಂದು ಟೇಬಲ್ ಮೇಲೆ ಇಟ್ಟು ಇದನ್ನು ನೀವು ಏನಾದರೂ ಯೂಸ್ ಮಾಡ್ತೀನಿ ಅಂತಂದರೆ ನಿಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಅಡ್ಜಸ್ಟ್ನ ನೀವು ಇದರಿಂದ ನೀವು ಹೈಟ್ ಕೂಡ ಮಾಡ್ಕೋಬಹುದು. ಹಾಗೆ ಇದರಲ್ಲಿ ಒಂದು ಫಿಲ್ಟರ್ ಕ್ಯಾಪ್ ಸಹ ನೀಡಿರುವಂಥದ್ದು. ಸೊ ಈ ಫಿಲ್ಟರ್ ಕ್ಯಾಪ್ನ ನೀವು ಯಾವ ಥರ ಯೂಸ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಈಗ 10 ದಿವಸ ಆಗಲಿ 15 ದಿವಸಕ್ಕೆ ಒಂದ್ಸಲ ನೀವು ಇದನ್ನು ಓಪನ್ ಮಾಡಿಕೊಂಡು ಜಸ್ಟ್ ನೀವು ಈ ಥರ ಒಂದು ಕ್ಲೀನ್ ಮಾಡ್ತಾ ಇದ್ರೆ ನಿಮ್ಮ ಪ್ರಾಜೆಕ್ಟ್ ನಿಮಗೆ ತುಂಬಾನೇ ಬಾಳಿಕೆಯಾಗಿ ಬರುವಂಥದ್ದು. ಈ ಒಂದು ಪ್ರಾಜೆಕ್ಟ್ನ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ಇದು ಆಂಡ್ರಾಯ್ಡ್ ಪ್ರಾಜೆಕ್ಟರ್, ಆಂಡ್ರಾಯ್ಡ್ 9 ಇರುವಂಥದ್ದು. ಹಾಗೆ 1GB RAM ಮತ್ತು 8GB ಸ್ಟೋರೇಜ್ ಕೂಡ ಇರುವಂಥದ್ದು. ಸೊ ಹಾಗೆ ಇದು ಆಂಡ್ರಾಯ್ಡ್ 9 ಇನ್ಬಿಲ್ಟ್ ಇರೋದ್ರಿಂದ ನಿಮಗೆ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್‌ಸ್ಟಾರ್, ಬ್ಲೂಟೂತ್, ವೈಫೈ ನಂತಹ ಇನ್ಬಿಲ್ಟ್ ಅಪ್ಲಿಕೇಶನ್ ಸಹ ಇನ್ಬಿಲ್ಟ್ ಆಗಿ ನೋಡಬಹುದು. ಹಾಗೆ ಇನ್ನು ಇದರ ಲ್ಯಾಂಪ್ನ ಲೈಫ್ ಬಗ್ಗೆ ಮಾತಾಡೋದಾದ್ರೆ 50,000 ಅವರ್ಸ್ ಇರುವಂಥದ್ದು. ಗುರು ಲಿಟ್ರಲಿ ಬೆಂಕಿ ಆಪ್ಷನ್ ಅಂತ ಹೇಳ್ಬೋದು. 50,000 ಅವರ್ಸ್ ನಿಮಗೆ ಡೈಲಿ 10 ಅವರ್ ನೀವು ನೋಡ್ತೀನಿ ಅಂದ್ರೂ ಕೂಡ 365 ದಿವಸಕ್ಕೆ ನೀವು ಮಲ್ಟಿಫೈ ನೋಡಿದ್ರೆ ಸೊ ನಿಮಗೆ 3,500 ತಾಸು ಆಗುತ್ತೆ. ಬಟ್ 50,000 ಅವರ್ಸ್ ನಿಮಗೆ ಕಂಪ್ಲೀಟ್ ಆಗೋಕ್ಕೆ 10, 12, 13 ವರ್ಷ ಬೇಕಾಗುತ್ತೆ. ಸೊ ಲ್ಯಾಂಪ್ ಅವರ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆರಾಮಾಗಿ ನೀವು ಟಿವಿ ಥರ ಯೂಸ್ ಮಾಡಿದ್ರು ಕೂಡ ನಿಮಗೆ ಲ್ಯಾಂಪ್ ಅವರ್ಸ್ ಕಡಿಮೆ ಅಂತೂ ಆಗಲ್ಲ.
ಸೊ ಇನ್ನು ಇದರ ಲ್ಯಾಂಪ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ LTPS ಪ್ಲಸ್ ನಿಮಗೆ ವೈಡ್ ಆಂಗಲ್ ಸಿನಿಮಾಸ್ಕೋಪಿಕ್ ಲೆನ್ಸ್ನ ಬಳಸಿರುವಂಥದ್ದು. ಸೊ ಹಾಗೆ ಇದು ಮೂವಿ ಟೈಮ್ ಪ್ರೋ ಒಂದು ಮಾಡೆಲ್ಸ್ ನಂಬರು ಮೂವಿ ನೋಡೋಕ್ಕೆ ಮಾತ್ರ ಸಖತ್ ಒಂದು ಎಂಟರ್ಟೈನ್ಮೆಂಟ್ ಫೀಲ್ ಮಾತ್ರ ಕೊಡುತ್ತೆ. ಯಾಕಂದ್ರೆ ಬ್ರೈಟ್ನೆಸ್ ಕ್ಯಾಟಗರಿ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಪ್ರಾಜೆಕ್ಟ್ನ ಲೂಮಿನನ್ಸ್ ನ ವಿಚಾರಕ್ಕೆ ಬರೋದಾದ್ರೆ ಕಂಪನಿ ಸೈಡ್ ಹೇಳೋ ಪ್ರಕಾರ ಇದೆಲ್ಲ 25,000 ನಿಮಗೆ ಲೂಮಿನನ್ಸ್ ಕೊಟ್ಟಿರುವಂಥದ್ದು. ಹಾಗೆ ನಿಮಗೆ 20,000:1 ಕಾಂಟ್ರಾಸ್ಟ್ ರೇಷಿಯೋ ಕೊಟ್ಟಿರುವಂಥದ್ದು ಗುರು. ಲಿಟ್ರಲಿ ಬೆಂಕಿ ಆಪ್ಷನ್ ಅಂತ ಹೇಳ್ಬೋದು. ಅಂದ್ರೆ 18,000 ರೂಪಾಯಿ ರೇಂಜು, ನಾನು ಹೇಳ್ತಾ ಇರುವಂಥದ್ದು 18,000 ರೂಪಾಯಿ ರೇಂಜು. ಸೊ ನೀವು 20-25,000 ಕೊಟ್ಟರೆ ಇದಕ್ಕಿಂತ ಜಾಸ್ತಿ ಲೂಮಿನೆನ್ಸ್ ಇರೋದು ಸಿಗುತ್ತೆ. ಬಟ್ ಸ್ಟಿಲ್ ನಿಮ್ಮ ಹತ್ರ ಏನಾದ್ರು 18,000 ರೂಪಾಯಿ ಇದ್ರೆ ಇದಕ್ಕಿಂತ ಜಾಸ್ತಿ ಇರುವಂಥ ಲೂಮಿನೆನ್ಸ್ ಸಿಗಲ್ಲ ಅಂತ ಹೇಳ್ಬೋದು. ಯಾಕಂದರೆ 25,000 ಲೂಮಿನೆನ್ಸ್ ನೀಡಿರುವಂಥದ್ದು ಗುರು. ಲಿಟ್ರಲಿ ಬೆಂಕಿ ಆಪ್ಷನ್ ಅಂತ ಹೇಳ್ಬೋದು. ಅಂದರೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ತೆಗೆದ್ರೆ ನಿಮಗೆ 25,000 ಲೂಮಿನೆನ್ಸ್ ಅಂತ ಇರುತ್ತೆ. ಬಟ್ ಅಷ್ಟು ಇರಲ್ಲ ನಿಮಗೆ, ಅದೆಲ್ಲ ಫೇಕ್ ಲೂಮಿನೆನ್ಸ್ ಇರುತ್ತೆ. ಸೊ ಮಾರ್ಕೆಟ್ನ ಗಿಮಿಕ್ಕೋಸ್ಕರ ಅವರು ಜಾಸ್ತಿ ಲೂಮಿನೆನ್ಸ್ನ ಹಾಕಿ ಸೇಲ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಹಾನೆಸ್ಟ್ ಇದು ಒಂದು 20,000 ಲೂಮಿನೆನ್ಸ್ ಇರುತ್ತೆ ಅಂದ್ಕೊಂಡಿದ್ದೀನಿ. ಬಟ್ 18,000 ರೂಪಾಯಿ ರೇಂಜಲ್ಲಿ 20,000 ಲೂಮಿನೆನ್ಸ್ ಕೂಡ ನಿಮಗೆ ಎಲ್ಲೂ ಕೂಡ ಸಿಗಲ್ಲ. ಅದೊಂಥರ ಬೆಂಕಿ ಆಪ್ಷನ್ ಅಂತ ಹೇಳ್ಬೋದು. ಇನ್ನು 20,000:1 ಕಾಂಟ್ರಾಸ್ಟ್ ರೇಷಿಯೋ ಇರೋದಕ್ಕಿಂತ ನಿಮಗೆ ಬ್ಲರ್ ಎಕ್ಸ್ಪೀರಿಯನ್ಸ್ನ ಮಾಡ್ಬೋದು. ಅಂದರೆ ನೀವು ಫಾರ್ ಎಕ್ಸಾಂಪಲ್ ಲೋ ಕಾಸ್ಟಲ್ಲಿ ನೀವು ಪ್ರೊಜೆಕ್ಟರ್ ತೊಗೊಂಡಿರ್ತೀರ ಅನ್ಕೊಳ್ಳಿ. ಇದನ್ನ ಬಿಟ್ಟು ಬೇರೆ ಪ್ರೊಜೆಕ್ಟರ್ಗಳು ಈ ಒಂದು ರೇಟಿಗೆ ತೊಗೊಂಡಾಗ ಸೊ ನಿಮಗೆ ಎಡ್ಸಲ್ಲಿ ಬ್ಲರ್ ಬರುತ್ತೆ. ಬಟ್ ಇದರಲ್ಲಿ ನಿಮಗೆ 100% ಬ್ಲರ್ ಫ್ರೀ ಎಕ್ಸ್ಪೀರಿಯನ್ಸ್ನ ನೀವು ಪಡಿಬೋದು. ಯಾಕಂದರೆ 20,000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ಇದರಲ್ಲಿ ಇನ್ಬಿಲ್ಟ್ ಆಗಿರೋದ್ರಿಂದ. ಕೇಳ್ತಾ ಇರ್ತಾರೆ ಸರ್ ನಾವು ಇದನ್ನು ಬೆಳಕಲ್ಲೂ ಕೂಡ ನೋಡ್ಬೋದು, ಅಂದರೆ ಡೇ ಲೈಟಲ್ಲೂ ಕೊಡ್ಬೋದು. ಅಂದರೆ ನಾವು 5 ವ್ಯಾಟು 9 ವ್ಯಾಟ್ ಬಲ್ಬ್ ಕೂಡ ಹಾಕಿರ್ತೀವಿ, ಆದರೂ ಕೂಡ ಕಾಣಿಸುತ್ತೆ ಅಂತಂದರೆ 100% ಕಾಣಿಸುತ್ತೆ. ಯಾಕಂದರೆ ಇದರಲ್ಲಿ ನಿಮಗೆ 25,000 ಲೂಮಿನೆನ್ಸ್ ಇರೋದ್ರಿಂದ ನೀವು ಒಂದು 5 ವ್ಯಾಟದ್ದು 9 ವ್ಯಾಟ್ ಬಲ್ಬಲ್ಲೂ ಕೂಡ ನೀವು ಆರಾಮಾಗಿ ನೋಡ್ಬೋದು. ಸೊ ಇದನ್ನು ನಾನು ರೆಕಮೆಂಡ್ ಮಾಡೋದು ನಿಮಗೆ ಎಜುಕೇಷನ್ ಪರ್ಪಸ್ಸು ಮತ್ತು ಮೂವಿ ಪರ್ಪಸ್ಸು ಮತ್ತೇನಾದರೂ ನೀವು ಬಿಸ್ನೆಸ್ ಪರ್ಪಸ್ ಏನಾದರೂ ತೊಗೊಳ್ತೀನಿ ಅಂತಂದರೆ ಸಖತ್ತಾಗಿರುವಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅಂದರೆ 18,000 ರೂಪಾಯಿ ರೇಂಜ್ಗೆ ನಿಮ್ಮ ಬಜೆಟ್ ಏನಾದರೂ 20-25,000 ಇದೆ, ಇದಕ್ಕಿಂತ ಒಳ್ಳೆ ಪ್ರಾಜೆಕ್ಟ್ಗಳು ಕೂಡ ನಮ್ಮ ಹತ್ರ ಇದೆ. ಬಟ್ ಸ್ಟಿಲ್ 18,000 ರೂಪಾಯಿಗೆ ಮಾತ್ರ ಆಸಮ್ ಆಗಿರುವಂಥ ಒಂದು ಪ್ರಾಜೆಕ್ಟ್ ಅಂದರೆ ಹೇಳ್ಬೋದು. ಪ್ರಾಜೆಕ್ಟ್ ನಿಮಗೆ ಆಟೋ ಫೋಕಸ್, ಆಟೋ ಕೀಸ್ಟೋನ್, ಆಟೋ ಆಬ್ಸ್ಟಿಕಲ್ ಅವಾಯ್ಡೆನ್ಸ್ ಇರುವಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅಂದರೆ ಕಂಪ್ಲೀಟ್ಲಿ ಆಟೋಮೆಟಿಕ್ ಮಾಡಲ್ಸ್. ಬೇರೆ ಮಾಡಲ್ಸ್ ಅಂದರೆ ಬೇಸಿಕ್ ಮಾಡಲ್ ಯಾವ ಥರ ಇರುತ್ತೆ ಅಂದರೆ ನಿಮಗೆ ಅಡ್ಜಸ್ಟ್ಮೆಂಟ್, ಇದರಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಮತ್ತು ಕ್ಲಾರಿಟಿ ಅಡ್ಜಸ್ಟ್ಮೆಂಟ್ಗೆ ನೀವು ಪ್ರಾಜೆಕ್ಟ್ ಹತ್ರನೇ ಬರಬೇಕಾಗುತ್ತೆ. ಬಟ್ ಇದರಲ್ಲಿ ಯಾವುದೇ ಥರ ತೊಂದರೆ ಇಲ್ಲ. ಯಾಕಂದರೆ ಇದನ್ನು ಜಸ್ಟ್ ಆನ್ ಮಾಡಿದ್ರೆ ಸಾಕು, ನಿಮಗೆ ಎಷ್ಟು ಬೇಕೋ ಅಷ್ಟು ಇಂಚಸ್ನ ಮತ್ತು ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗಿ ಕೂಡ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಳುವಂಥದ್ದು. ಪ್ರಾಜೆಕ್ಟಲ್ಲಿ ನಿಮಗೆ 25,000 ಒಂದು ಹೆವಿ ಪೀಕ್ ಬ್ರೈಟ್ನೆಸ್ನ ನೀಡಿರೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ 50 ಇಂಚಸ್ಸಿಂದ ಅಪ್ ಟು ನೀವು 300 ಇಂಚಸ್ವರೆಗೂ ಕೂಡ ದೊಡ್ಡದಾಗಿ ಕೂಡ ನೋಡ್ಕೋಬಹುದು. ಬಟ್ ಕ್ವಾಲಿಟಿ ಇಂಚಸ್ಸಲ್ಲಿ ನೋಡ್ತೀನಿ ಅಂದರೆ ನೀವು ಒಂದು 180 to 200 ಇಂಚಸ್ವರೆಗೂ ಕೂಡ ದೊಡ್ಡದಾಗಿ ನೋಡಿಕೊಂಡು ಆ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ನ ನೀವು ಮನೆಯಲ್ಲೇ ಕೂಡ ಪಡಿಬಹುದು. ಇದರ ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ 1080 ನೇಟಿವ್ ರೆಸಲ್ಯೂಷನ್ ಹೊಂದಿದೆ. ಹಾಗೆ ನಿಮಗೆ 4K ಕೂಡ ಸಪೋರ್ಟ್ ಮಾಡುವಂಥದ್ದು. ಇನ್ನು ಪಿಕ್ಚರ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಯಾಕಂದರೆ ಇದೊಂದು ಬೆಳಕಲ್ಲಿ ನೋಡುವಂಥ ಪ್ರಾಜೆಕ್ಟ್. ಅಂದರೆ 5 ವ್ಯಾಟು ಮತ್ತು 9 ವ್ಯಾಟು ಬಲ್ಬ್ ಆನ್ ಮಾಡಿದ್ರು ಕೂಡ ನೋಡಿಕೊಂಡ್ರು ಕೂಡ ನಿಮಗೆ ಒಂದು ರೇಂಜ್ಗೆ ಸಖತ್ತಾಗಿ ಕಾಣಿಸುತ್ತೆ. ಬಟ್ ಏನಾದರೂ ನೀವು ಲೈಟ್ ಏನಾದರೂ ಆಫ್ ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅಷ್ಟೊಂದು ಕ್ವಾಲಿಟಿಯಾಗಿ ಬರುವಂಥದ್ದು. ಇನ್ನು ಪಿಕ್ಚರ್ ಕ್ವಾಲಿಟಿ ತಾವು ಗಮನಿಸ್ತಿರ್ಬೋದು ಯಾವ ಥರ ಬರ್ತಾ ಇದೆ ಅಂತ. ಸೊ ಒಂದು ತುಂಬ ಅಂದರೆ ತುಂಬ ಕ್ಲಾರಿಟಿಯಾಗಿ ಕಾಣಿಸುವಂಥದ್ದು. ಯಾಕಂದರೆ 20,000:1 ನಿಮಗೆ ಕಾಂಟ್ರಾಸ್ಟ್ ರೇಷಿಯೋ ಕೂಡ ಇರುವಂಥದ್ದು. 25,000 ಲೂಮಿನೆನ್ಸ್ ಗುರು ಒಂಥರ ನೆಕ್ಸ್ಟ್ ಲೆವೆಲ್ ಆಗಿರುವಂಥ ಒಂದು ಬ್ಲರ್ ಫ್ರೀ ಎಕ್ಸ್ಪೀರಿಯನ್ಸ್ ಪಿಕ್ಚರ್ ಕ್ವಾಲಿಟಿನ ಈ ಒಂದು ಪ್ರಾಜೆಕ್ಟ್ ನೀಡುವಂಥದ್ದು. ಪ್ರಾಜೆಕ್ಟ್ನಲ್ಲಿ ಇನ್ಬಿಲ್ಟ್ ಆಗಿ ನಿಮಗೆ ಬ್ಲೂಟೂತ್ ಆಪ್ಷನ್ಸ್ ಆಗಿರುವಂಥದ್ದು. ಬ್ಲೂಟೂತ್ ಬಂದ್ಬಿಟ್ಟು 5.2 ಇರುವಂಥದ್ದು. ಅಂದರೆ ಫಾಸ್ಟಾಗಿ ಫೇರ್ ಆಗುವಂಥದ್ದು. ನಿಮ್ಮ ಮನೆಯಲ್ಲಾದ್ರು ಸೌಂಡ್ ಬಾಕ್ಸ್ಗಳು, ಸೌಂಡ್ ಬಾರ್ಗಳು ಮತ್ತು ಹೋಮ್ ಥಿಯೇಟರ್ ಏನಾದ್ರು ಇದ್ದರೆ ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಇಲ್ಲದೆ ನೀವು ಬ್ಲೂಟೂತ್ ಕೂಡ ಇದರಲ್ಲಿ ಕನೆಕ್ಟ್ ಮಾಡ್ಕೊಂಡು ಎಂಜಾಯ್ ಕೂಡ ಮಾಡ್ಕೋಬಹುದು. ಹಾಗೆ ನೀವು ವೈಫೈ ಬಂದ್ಬಿಟ್ಟು ಡುಬಲ್ ಬ್ಯಾಂಡ್ ವೈಫೈ ಕೂಡ ಸಪೋರ್ಟ್ ಮಾಡುತ್ತೆ. ಅಂದರೆ 2.4G ಕೂಡ ಸಪೋರ್ಟ್ ಮಾಡುತ್ತೆ ಮತ್ತು 5G ಕೂಡ ಇನ್ಬಿಲ್ಟ್ ಆಗಿ ನಿಮಗೆ ಸಪೋರ್ಟ್ ಮಾಡುವಂಥದ್ದು. ಪ್ರಾಜೆಕ್ಟ್ನಲ್ಲಿ ಇನ್ಬಿಲ್ಟ್ ಆಗಿ ನಿಮಗೆ 10 ವಾಟ್ನ ಒಂದು ಹೈ-ಫೈ ಸ್ಪೀಕರ್ ಕೂಡ ಹಾಕಿರುವಂಥದ್ದು. ಸೊ ಲಿಟ್ರಲಿ ಬೆಂಕಿ ಆಗಿರುವಂಥ ಒಂದು ಸೌಂಡ್ ಅಂತ ಹೇಳ್ಬೋದು. ಅಂದರೆ ನೀವೇನಾದರೂ ನಿಮ್ಮ ಹತ್ರ ಹೋಮ್ ಥಿಯೇಟರ್ ಇಲ್ಲ ಅಂದ್ರೂ ಕೂಡ ಈ ಒಂದು ಸೌಂಡಿಂದಲೂ ಕೂಡ ನೀವು ತುಂಬ ಚೆನ್ನಾಗಿರುವಂಥ ಒಂದು ಸ್ಪೀಕರ್ನ ಎಂಜಾಯ್ ಕೂಡ ಮಾಡ್ಬೋದು. ಯಾಕಂದರೆ 10 ವಾಟ್ನ ಹೈ-ಫೈ ಸ್ಪೀಕರ್ ಕೂಡ ಹಾಕಿರುವಂಥದ್ದು. ಸೊ ಆ ಒಂದು ಸ್ಪೀಕರ್ನ ಕ್ವಾಲಿಟಿಗೋಸ್ಕರ ನಿಮಗೆ ಪ್ರಾಕ್ಟಿಕಲ್ ಆಗಿ ಯಾವ ಥರ ಕೇಳಿಸುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಡೆಮೋ ನೋಡೋಣ. ಪ್ರಾಜೆಕ್ಟ್ ನಿಮಗೆ HDMI ARC ಕೂಡ ಸಪೋರ್ಟ್ ಮಾಡುತ್ತೆ. HDMI ARC ಅಂತಂದ್ರೆ ನಿಮ್ಮ ಮನೆಯಲ್ಲಾದ್ರೂ ಸೌಂಡ್ ಬಾಕ್ಸ್ಗಳು, ಸೌಂಡ್ ಬಾರ್ಗಳೇನಾದ್ರೂ HDMI ARC ಸಪೋರ್ಟ್ ಮಾಡ್ತಿದ್ರೆ ಇದಕ್ಕೊಂದು HDMI ಮುಖಾಂತರ ಕನೆಕ್ಟ್ ಮಾಡ್ಕೊಂಡ್ರೆ ನೀವು ಒಂದು ಮಲ್ಟಿಪ್ಲೆಕ್ಸ್ ನಲ್ಲಿ ಕೇಳ್ತಿರಲ್ಲ ಆ ತರ ಒಂದು ಸೌಂಡ್ ಎಕ್ಸ್ಪೀರಿಯನ್ಸ್ ನ ಕೂಡ ನೀವು ಕನೆಕ್ಟ್ ಮಾಡ್ಕೋಬಹುದು. ಯಾಕಂದ್ರೆ ಇದರಲ್ಲಿ HDMI ARC ಕೂಡ ನಿಮಗೆ ಈ ಒಂದು ಪ್ರಾಜೆಕ್ಟರ್ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಇದರ ವಿಡಿಯೋ ಕ್ವಾಲಿಟಿ ಮತ್ತೆ ಸೆಟ್ಟಿಂಗ್ಸ್ ಗಳ ಬಗ್ಗೆ ಡೈರೆಕ್ಟ್ ಆಗಿ ನಾನು ಇವಾಗ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಈ ಒಂದು ಪ್ರಾಜೆಕ್ಟ್ ನ ಪ್ರಾಕ್ಟಿಕಲ್ ಆಗಿ ತೋರಿಸೋಕೋಸ್ಕರ 120 ಇಂಚಸ್ ಅಲ್ಲಿ ಸ್ಕ್ರೀನ್ ಕೂಡ ಪ್ಲೇ ಮಾಡಿರುವಂತದ್ದು. ಸೊ ಇದು ಮ್ಯಾಕ್ಸಿಮಮ್ ಆಗಿ ನಿಮಗೆ 50 ಇಂಚಸ್ ಇಂದ ಅಪ್ ಟು
300 ಇಂಚಸ್ವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು. ಬಟ್ ಕ್ವಾಲಿಟಿ ಇಂಚಸ್ ಏನಾದರೂ ನೀವು ನೋಡ್ತೀನಿ ಅಂದರೆ ಒಂದು 200 ಇಂಚಸ್ವರೆಗೂ ನೀವು ದೊಡ್ಡದಾಗಿ ನೋಡಿಕೊಂಡ್ರು ಕೂಡ ನಿಮಗೆ ಸೇಮ್ ಕ್ಲಾರಿಟಿ ಈ ಒಂದು ಪ್ರಾಜೆಕ್ಟರಲ್ಲಿ ಕಾಣಿಸುವಂಥದ್ದು. ಯಾಕಂದರೆ ಇದರಲ್ಲಿ 25,000 ಲೂಮಿನೆನ್ಸ್ ಕಂಪ್ನಿ ಸೈಡ್ ಇರೋದ್ರಿಂದ ಒಂದು ಹೆವಿ ಬ್ರೈಟ್ನೆಸ್ ಇರುವಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅಂದರೆ ಬ್ರೈಟ್ನೆಸ್ ಕ್ಯಾಟಗರಿ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಮೆನು ಕೂಡ ನೋಡ್ತಾ ಇರ್ಬೋದು. ಯಾವುದೇ ಒಂದು ಅಂದರೆ ನೀವೊಂದು ಅರೌಂಡ್ 2 ಲಕ್ಷ 3 ಲಕ್ಷ ಕೊಟ್ಟು ಒಂದು ದೊಡ್ಡದು 100 ಇಂಚಸ್ ಟಿವಿಯನ್ನು ನೋಡ್ತೀರಾ, ಅದೇ ಸೇಮ್ ಕ್ಲಾರಿಟಿಯಲ್ಲಿ ನಿಮಗೆ ಇದು ಕಾಣಿಸುವಂಥದ್ದು. ಸೊ ಇದನ್ನು ನೀವು ಅಪ್ ಟು 200, 250, 300 ಇಂಚಸ್ಗಳವರೆಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು. ಬಟ್ ನಾನಿವಾಗ ನಮ್ಮ ಒಂದು ಗೋಡೆಗೆ ಸೈಜು 120 ಇಂಚಸ್ ಇರೋದ್ರಿಂದ ನಿಮಗೆ 120 ಇಂಚಸ್ ಅಲ್ಲಿ ನಿಮಗೆ ಸ್ಕ್ರೀನ್ ಪ್ಲೇ ಮಾಡಿ ನಾನು ತೋರಿಸುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ನೀವು ಇವಾಗ ಗಮನಿಸ್ಬೋದು. ಸೊ ಪ್ರೊಜೆಕ್ಟರ್ ಏನಾದರೂ ಆನ್ ಮಾಡಿದ ತಕ್ಷಣ ನಿಮಗೆ ಮೆನು ಈ ರೀತಿಯಾಗಿ ಕಾಣಿಸುವಂಥದ್ದು. ನಿಮ್ಮ ಮನೆಯಲ್ಲಿ ಏನಾದರೂ ಸ್ಮಾರ್ಟ್ ಟಿವಿ ಏನಾದರೂ ಇದ್ರೆ ಅದನ್ನ ಆನ್ ಮಾಡ್ತಿರಲ್ಲ, ಸೇಮ್ ಆಸ್ ಯೂಸಲ್ ಅದೇ ಥರನೇ ಇರುತ್ತೆ ನಿಮಗೆ. ಸ್ಮಾರ್ಟ್ ಟಿವಿ ಆಗಿರಲಿ, ಸೊ ಪ್ರೊಜೆಕ್ಟರ್ ಆಗಿರಲಿ, ಸೊ ಮೆನು ನಿಮಗೆ ಈ ರೀತಿಯಾಗಿ ಕಾಣಿಸುವಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು, ಇದು ಇನ್ಬಿಲ್ಟ್ ಆಂಡ್ರಾಯ್ಡ್ ಆಗಿರೋದ್ರಿಂದ ಯೂಟ್ಯೂಬ್ ಆಗಿರಲಿ, ನೆಟ್ಫ್ಲಿಕ್ಸ್ ಆಗಿರಲಿ, ಪ್ಲೇ ಸ್ಟೋರ್ ಆಗಿರಲಿ, ಮತ್ತು ಪ್ರೈಮ್ ವಿಡಿಯೋ ಆಗಿರಲಿ, ನೆಟ್ಫ್ಲಿಕ್ಸ್ ಆಗಿರಲಿ, ಸೊ ಈ ಥರದ OTT ಅಪ್ಲಿಕೇಶನ್ಸ್ ಕೂಡ ನೀವು ಇನ್ಬಿಲ್ಟ್ ಆಗಿ ಪಡಿಬೋದು. ಇನ್ನು ಸೈಡಲ್ಲಿ ನೋಡಿದ್ರೆ ಆಪ್ನ ವಿಷಯಕ್ಕೆ ಬಂದರೆ, ಸೊ ಇಲ್ಲಿ ಗಮನಿಸ್ಬೋದು. ಸೊ ಇದರಲ್ಲಿ ನಿಮಗೆ ಆ್ಯಪ್ ಸ್ಟೋರ್ ಕೂಡ ಇರುವಂಥದ್ದು, ಮತ್ತು MS ಶೇರ್ ಕೂಡ ಇರುವಂಥದ್ದು, ಪ್ರೈಮ್ ವಿಡಿಯೋ ಆಗಿರಲಿ, ಬ್ಲೂಟೂತ್ ಸ್ಪೀಕರ್ ಆಗಿರಲಿ, ಪ್ಲೇ ಸ್ಟೋರ್ ಆಗಿರಲಿ, ಕ್ಯಾಮ್ರಾ ಆಗಿರಲಿ, ಮತ್ತು ಬ್ರೌಸರ್ ಕೂಡ ಇರುವಂಥದ್ದು. ಸೊ ನೀವು ಇಂಟರ್ನೆಟ್ ಏನಾದರೂ ಇದೆಲ್ಲ ಸರ್ಚ್ ಮಾಡ್ತೀನಿ ಅಂದರೆ ಬ್ರೌಸರ್ ಕೂಡಿಂದ ನೀವು ಸರ್ಚ್ ಕೂಡ ಮಾಡ್ಬೋದು. ಸೊ ಸುಮಾರು ನಿಮಗೆ ಇನ್ಬಿಲ್ಟ್ ಆದ ಅಪ್ಲಿಕೇಶನ್ ಸಹ ಇದರಲ್ಲಿ ಇರುವಂಥದ್ದು. ಸೊ ಅದು ಬಿಟ್ಟರೆ ಇನ್ನು ನೆಟ್ವರ್ಕ್ನ ವಿಷಯಕ್ಕೆ ಬಂದರೆ, ನೆಟ್ವರ್ಕಲ್ಲಿ ತಾವು ಗಮನಿಸ್ತಾ ಇರ್ಬೋದು. ನೆಟ್ವರ್ಕಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ಫೈಬರ್ ಕನೆಕ್ಷನ್ ಅಥವಾ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಏನಾದರೂ ಆನ್ ಮಾಡಿಕೊಂಡು ನೀವಿಲ್ಲಿ ಆ ಒಂದು ಹಾಟ್ಸ್ಪಾಟ್ ನೇಮ್ ಆನ್ ಮಾಡಿದಾಗ ನಿಮ್ಮ ನೇಮ್ ಇಲ್ಲಿ ಬರುತ್ತೆ, ಅಂದರೆ ನಿಮ್ಮ ಮೊಬೈಲ್ ನೇಮ್ ಇಲ್ಲಿ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿಕೊಂಡು ಪಾಸ್ವರ್ಡ್ ಹಾಕಿದ್ರೆ ನಿಮ್ಮ ಹಾಟ್ಸ್ಪಾಟ್ ನಿಮಗೆ ಇದರಿಂದ ಕನೆಕ್ಟ್ ಆಗುತ್ತೆ. ಆವಾಗ ನೀವು ಒಂದು ಇಂಟರ್ನೆಟ್ ಕನೆಕ್ಷನಿಂದ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್ ನೀವು ಒಂದು ಮೊಬೈಲ್ ರೀತಿಯೂ ಕೂಡ ಇದನ್ನ ನೀವು ಯೂಸ್ ಕೂಡ ಮಾಡ್ಬೋದು. ಸೊ ಅದು ಬಂದರೆ ಇನ್ನು ಮೀಡಿಯಾ ಸೆಟ್ಟಿಂಗ್ಸಲ್ಲಿ ಬಂದರೆ, ನೀವು ಈ ಒಂದು ಪ್ರಾಜೆಕ್ಟ್ರಲ್ಲಿ ಪೆನ್ ಡ್ರೈವ್ ಏನಾದ್ರು ಹಾಕಿದ್ರೆ, ಸೊ ಫಾರ್ ಎಕ್ಸಾಂಪಲ್ ನೀವು ಪೆನ್ ಡ್ರೈವ್ ಏನಾದ್ರು ಹಾಕಿದ್ರೆ ನೀವು ಇಲ್ಲಿ ನೋಡ್ಬೋದು, ಆಂಡ್ರಾಯ್ಡ್ ಆಗಿರಲಿ, ಡೌನ್ಲೋಡ್ ಆಗಿರಲಿ, ನೋಟಿಫಿಕೇಶನ್, ಮ್ಯೂಸಿಕ್ಕು, ಮೂವೀಸು, ಸೊ ನೀವು ಪೆನ್ ಡ್ರೈವ್ ಹಾಕಿರುವಂಥ ಒಂದು ಫೈಲ್ಗೆ ಹೋಗ್ಬಿಟ್ಟು ಕೂಡ ನೀವು ಇಲ್ಲಿ ಚೆಕ್ ಕೂಡ ಮಾಡ್ಬೋದು. ಅದು ಕೂಡ ನಿಮಗೆ ಶಾರ್ಟ್ಕಟ್ ಇಲ್ಲಿ ಇರುತ್ತೆ. ಸುಮ್ಮನೆ ಈಸಿ ಆಗಿರುವಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ನೀವು ಸೆಟ್ಟಿಂಗ್ಸಲ್ಲಿ ಬಂದರೆ ನಿಮಗೆ ನೆಟ್ವರ್ಕ್ ಸೆಟ್ಟಿಂಗ್ಸ್ ನಾನು ಅವಾಗ ಇರೋ ಪ್ರಕಾರ ಇಂಟರ್ನೆಟ್ ನೀವು ಕನೆಕ್ಷನ್ ಮಾಡ್ಕೊಳ್ಳೋಕ್ಕೆ ನೆಟ್ವರ್ಕ್ ಸೆಟ್ಟಿಂಗ್ಸಲ್ಲಿ ಹೋಗಬೇಕಾಗುತ್ತೆ. ಹಾಗಾಗಿ ಪ್ರೊಜೆಕ್ಟರ್ ಸೆಟ್ಟಿಂಗ್ಸಲ್ಲಿ ಬಂದರೆ, ಪ್ರೊಜೆಕ್ಟರ್ ಸೆಟ್ಟಿಂಗ್ಸಲ್ಲಿ ನಿಮಗೆ ಆಟೋ ಫೋಕಸ್, ಆಟೋ ಕೀಸ್ಟೋನ್, ಆಟೋ ಮೂವ್ಮೆಂಟ್ ಅಡ್ಜಸ್ಟ್ಮೆಂಟ್ ಆಗಿರುವಂಥದ್ದು ಪ್ರತಿಯೊಂದನ್ನು ಕೂಡ ಈ ಒಂದು ಪ್ರಾಜೆಕ್ಟ್ ನಿಮಗೆ ಆಟೋಮೆಟಿಕ್ ಆಗಿ ಕೆಲಸ ಮಾಡೋದ್ರಿಂದ ನೀವು ಇದನ್ನ ಆಟೋಮೆಟಿಕ್ ಆಗಿ ಕೂಡ ಇಟ್ಕೋಬಹುದು. ಬೇಡ ಅಂದರೆ ಮ್ಯಾನ್ಯುವಲ್ ರೀತಿಯೂ ಕೂಡ ಇದನ್ನ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಸೊ ಇನ್ನು ನಿಮ್ಮ ಗೋಡೆ ಏನಾದರೂ ಬ್ಯಾಲೆನ್ಸ್ ರೀತಿ ಇರಲಿಲ್ಲ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ಬೋದು. ಸೊ ನಿಮಗೆ ಬ್ಯಾಲೆನ್ಸ್ ಆಗಿ ಇರಲಿಲ್ಲ ಅಂತಂದರೆ ನೀವು ಬ್ಯಾಲೆನ್ಸ್ ರೀತಿಯೂ ಕೂಡ ಇಲ್ಲಿ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೋಡ್ಬೋದು. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಆಗಿ ನೀವು ಇದನ್ನ ಬ್ಯಾಲೆನ್ಸ್ ರೀತಿಯೂ, ಅಂದರೆ ನಿಮಗೆ ಗೋಡೆಗೆ ತಕ್ಕಂತೆ ನೀವು ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ 4D ಕೀಸ್ಟೋನ್ ಕೂಡ ಇರುವಂಥದ್ದು. ಈ ಒಂದು ಕರೆಕ್ಷನ್ಸ್ ರೀತಿಯಿಂದ ನೀವು ಯಾವ ಕಡೆ ಬೇಕಾದರೂ ಇದನ್ನ ಬ್ಯಾಲೆನ್ಸ್ ರೀತಿಯಾಗಿ ಕೂಡ ಇದನ್ನ ಕನ್ವರ್ಟ್ ಕೂಡ ಮಾಡ್ಕೋಬಹುದು. ಪ್ರಾಜೆಕ್ಟ್ ಅಲ್ಲಿ ನಿಮಗೆ ಝೂಮಿಂಗ್ ಆಪ್ಷನ್ಸ್ ಕೂಡ ಇರುವಂಥದ್ದು. ಸೊ ನೀವು ನಿಮಗೆ ಎಷ್ಟು ಇಂಚಸ್ ಬೇಕೋ ಅಷ್ಟು ಇಂಚಸ್ನ ಇದರಲ್ಲಿ ಚಿಕ್ಕದಾಗಿ ಕೂಡ ಮಾಡ್ಕೊಳ್ಬಹುದು. ಮತ್ತೆ ಹಾಗೆ ನೀವು ಇದನ್ನ ನಿಮಗೆ ಎಷ್ಟು ಇಂಚಸ್ ದೊಡ್ಡದಾಗಿ ಬೇಕೋ ಅಷ್ಟು ಇಂಚಸ್ ಕೂಡ ನೀವು ದೊಡ್ಡದಾಗಿ ಕೂಡ ಮಾಡ್ಕೊಳ್ಳುವಂತ ಒಂದು ಆಪ್ಷನ್ಸ್ ಕೂಡ ಇದೆ, ಅಂದ್ರೆ ಝೂಮಿಂಗ್ ಆಪ್ಷನ್ ಸಹ ಇದರಲ್ಲಿ ಇರುವಂಥದ್ದು. ಪ್ರಾಜೆಕ್ಟ್ ಅಲ್ಲಿ 20,000:1 ನಿಮಗೆ ಕಾಂಟ್ರಾಸ್ಟ್ ಇಶ್ಯೂ ಕೂಡ ಇರುವಂಥದ್ದು, ಅಂದ್ರೆ ಒಂದು ಕ್ಲಾರಿಟಿ ಇಮೇಜಸ್ ನ ಇದು ನಿಮಗೆ ಕ್ಲಾರಿಟಿ ಆಗಿ ನಿಮಗೆ ಪ್ರೊಡ್ಯೂಸ್ ಮಾಡುವಂಥದ್ದು. ನೀವು ಗಮನಿಸಬಹುದು ಎಷ್ಟೊಂದು ಶಾರ್ಪ್ನೆಸ್ ಆಗಿ ನಿಮಗೆ ಒಂದೊಂದು ವರ್ಡ್ಸ್ ಗಳು ಕಾಣಿಸ್ತಿದೆ ಅಂತ. ಸೊ ನೀವು ಬಿಸ್ನೆಸ್ ಪರ್ಪಸ್ಗೆ ಆಗಿರಲಿ ಮತ್ತೆ ಎಜುಕೇಶನ್ ಪರ್ಪಸ್ಗೆ ಆಗಿರಲಿ, ಸೊ ಈ ತರದ ಒಂದು ಪರ್ಪಸ್ ಅಲ್ಲಿ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುವಂತ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು ಒಂದೊಂದು ವರ್ಡ್ಸ್ ಕೂಡ ನಿಮಗೆ ಎಷ್ಟೊಂದು ಕ್ಲಾರಿಟಿ ಆಗಿ ಕಾಣಿಸ್ತಿರುವಂತ ಒಂದು ದೃಶ್ಯ ಕೂಡ ಗಮನಿಸಬಹುದು. ಸೊ ಹಾಗೆ ಬಿಸ್ನೆಸ್ ಪರ್ಪಸ್ಗೆ ಒಂಥರ ಹೇಳಿ ಮಾಡಿಸ್ದಂಗಂತ ಇರುವಂಥದ್ದು. ಅಂದರೆ ಈ ಒಂದು ಪ್ರಾಜೆಕ್ಟ್ ನೋಡ್ಬೋದು ನೀವು. ಶಾರ್ಪ್ನೆಸ್ನ ವಿಷಯಕ್ಕೆ ಬಂದರೆ 20,000:1 ಶಾರ್ಪ್ನೆಸ್ನ ಕೊಟ್ಟಿರುವಂಥದ್ದು ನಿಜಕ್ಕೂ ಒಂಥರ ಅದ್ಭುತವಾದ ಒಂದು ಇಮೇಜ್ ಕ್ವಾಲಿಟಿನ ಈ ಒಂದು ಪ್ರಾಜೆಕ್ಟ್ ನಿಮಗೆ ಬಿಡುಗಡೆ ಮಾಡುತ್ತೆ ಅಂತ ಹೇಳ್ಬೋದು. ಪ್ರಾಜೆಕ್ಟ್ರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ಸ್ ಆಗಿರುವಂಥದ್ದು ಅದು ಮಿರಾಕ್ಯಾಸ್ಟ್ ಅಂತ. ಸೊ ಇದರಲ್ಲಿ ಮಿರಾಕ್ಯಾಸ್ಟ್ ಬಂದ್ಬಿಟ್ಟು ಮ್ಯಾಕ್ಸ್ ಆಫ್ ಶೇರ್ ಅಂತ ಇರುವಂಥದ್ದು. ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಒಂದು ಮೊಬೈಲ್ಗೆ ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಮಾಡದೆ ನೀವು ನಿಮ್ಮ ಮೊಬೈಲಲ್ಲಿ ಏನು ಯೂಸ್ ಮಾಡ್ತೀರಾ ಅದು ನಿಮಗೆ ದೊಡ್ಡ ಒಂದು ಇಂಚಸ್ ಅಲ್ಲಿ ಬರುತ್ತೆ. ಇದು ಕೂಡ ನಿಮಗೆ ಬಿಸ್ನೆಸ್ ಪರ್ಪಸ್ಗೆ ಮತ್ತೆ ನಿಮಗೆ ಎಜುಕೇಶನ್ ಪರ್ಪಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಏನು ಮೊಬೈಲಲ್ಲಿ ಏನು ಯೂಸ್ ಮಾಡ್ತಿರಲ್ಲ ಅದು ನಿಮಗೆ ದೊಡ್ಡದಾಗಿರುವಂತಹ ಒಂದು ಇಂಚಸ್ ಅಲ್ಲಿ ನಿಮಗೆ ಇಲ್ಲಿ ಬರುತ್ತೆ. ಇದರಿಂದ ನಿಮ್ಮ ಮಕ್ಕಳಿಗೆ ಟ್ಯೂಷನ್ಸ್ ಆಗಿರಲಿ ಬಿಸ್ನೆಸ್ ಆಗಿರಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂತಂದ್ರೆ ಈಗ ನಾವು ವೈರಿಂಗ್ ಕನೆಕ್ಟ್ ಮಾಡಬೇಕು, ಹಾಗೆ ಲ್ಯಾಪ್ಟಾಪ್ ಇಂದ ನಾವು ಮತ್ತೆ ಅದನ್ನ ಕನೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ತೋರಿಸಬೇಕಾಗತ್ತೆ. ಬಟ್ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಯೂಸ್ ಮಾಡಿದ್ರೆ ಯಾವುದೇ ಒಂದು ವೈರಿಂಗ್ ಕನೆಕ್ಷನ್ ಇಲ್ಲದೆ ಸೊ ವೈರ್ಲೆಸ್ ಮುಖಾಂತರ ನಿಮ್ಮ ಮೊಬೈಲ್ ಅಲ್ಲಿ ಏನು ಯೂಸ್ ಮಾಡ್ತೀರಾ ಅದು ನಿಮಗೆ ಗೋಡೆಯಲ್ಲಿ ನಿಮಗೆ ಕಾಣಿಸುವಂಥದ್ದು.
ಇರುವಂತದ್ದು. ಇನ್ನು ಈ ಒಂದು ಪ್ರಾಜೆಕ್ಟ್ ನ ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನೇಟಿವ್ 1080 ನೇಟಿವ್ ಫುಲ್ HD ರೆಸಲ್ಯೂಷನ್ ಬಂದಿದೆ. ಹಾಗೆ ನಿಮಗೆ ಇದು 4K ಕೂಡ ಸಪೋರ್ಟ್ ಮಾಡುತ್ತೆ. ಅಂತಂದ್ರೆ ನಿಮ್ದು ಏನಾದ್ರು ರಿಸೀವರ್ 4K ಇದ್ರೆ ಮತ್ತೆ ಫೈರ್ ಸ್ಟಿಕ್ ಹಾಕೊಂಡ್ರೆ ನಿಮಗೆ ಎಕ್ಸಾಕ್ಟ್ 4K ಕೊಡುತ್ತೆ. ಅದು ಹಾಕಿಲ್ಲ ಅಂದ್ರೆ ನಿಮಗೆ ಫುಲ್ HD ಕೊಡುತ್ತೆ. ನಾನು ಇವಾಗ ಜಿಯೋ ಸೆಟಪ್ ಬಾಕ್ಸ್ ನ ಕನೆಕ್ಟ್ ಮಾಡಿದ್ರಿಂದ ನಿಮಗೆ ಎಕ್ಸಾಕ್ಟ್ 4K ವಿಷನ್ ನಿಮಗೆ ಕಾಣಿಸುವಂತದ್ದು. ಸೊ ಇನ್ನು ಇದರ ಇಮೇಜ್ ಕ್ವಾಲಿಟಿ ಬಂದ್ಬಿಟ್ಟು ಸೊ ಇಲ್ಲಿ ಗಮನಿಸಬಹುದು ಎಲ್ಲೂ ಕೂಡ ನಿಮಗೆ ಬ್ಲರ್ ಫ್ರೀ ಎಕ್ಸ್ಪೀರಿಯನ್ಸ್ ನ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನೀಡುತ್ತೆ ಅಂತ ಹೇಳಬಹುದು. ಇನ್ನು ಈ ಒಂದು ಪ್ರಾಜೆಕ್ಟ್ ನಿಮಗೆ ಬ್ರೈಟ್ನೆಸ್ ಕ್ಯಾಟಗರಿ ಪ್ರಾಜೆಕ್ಟ್ ಅಂದ್ರೆ 25,000 ನಿಮಗೆ ಕಂಪನಿ ಸೈಡ್ ಲೂಮಿನೆನ್ಸ್, ಬಟ್ ನನ್ನ ಪ್ರಕಾರ ಅಷ್ಟಿರಲ್ಲ 20,000 ಈ ಒಂದು ಬಜೆಟ್ಗೆ. ಅಂದ್ರೆ ನೀವು ಏನಾದರೂ ಒಂದು 17,000 ರಿಂದ 18,000 ರೂಪಾಯಿ ರೇಂಜ್ಗೆ ಇದಕ್ಕಿಂತ ಒಳ್ಳೆ ಕ್ವಾಲಿಟಿಯ ಬ್ರೈಟ್ನೆಸ್ ನಿಮಗೆ ಸಿಗಲ್ಲ ಅಂತ ಹೇಳ್ಬೋದು. ನಾನು ಹೇಳ್ತಾ ಇರುವಂತದ್ದು ಈ ಒಂದು ಬೆಲೆಗೆ ನೀವೇನಾದರೂ ಜಾಸ್ತಿ ದುಡ್ಡು ಕೊಟ್ರೆ, ಈಗ 20,000-25,000 30,000 ಕೊಟ್ರೆ ಇದಕ್ಕಿಂತ ಜಾಸ್ತಿ ಇರುವಂತ ಬ್ರೈಟ್ನೆಸ್ ಸಿಗುತ್ತೆ. ಬಟ್ ಸ್ಟಿಲ್ ಈ ಒಂದು ಪ್ರೈಸ್ಗೆ ಅಂದ್ರೆ 18,000 ರೂಪಾಯಿ ಪ್ರೈಸ್ಗೆ 20,000 ಲೂಮಿನೆನ್ಸ್ ಇರುವಂತದ್ದು ನಿಜಕ್ಕೂ ಒಂಥರ ಅದ್ಭುತವಾದ ವಿಷಯ ಅಂತ ಹೇಳ್ಬೋದು. ಅಂದ್ರೆ ನೀವು ಒಂದು ಲೈಟ್ ಬೆಳಕಲ್ಲೂ ಕೂಡ ನೋಡ್ಬೋದು. ನಾನು ಇವಾಗ ಕಂಪ್ಲೀಟ್ ಆಗಿ 5 ವಾಟ್ನ ಬಲ್ಬ್ ಕೂಡ ಆನ್ ಮಾಡಿ ತೋರಿಸ್ತೀನಿ, ನೋಡ್ಬೋದು ನೀವು. ಸೊ ನಾನು ನೋಡ್ಬೋದು ಇಲ್ಲಿ ಕಂಪ್ಲೀಟ್ಲಿ ಲೈಟ್ಸ್ ಕೂಡ ಆನ್ ಮಾಡಿದ್ದೀನಿ, ಆದರೂ ಕೂಡ ನಿಮಗೆ ಎಷ್ಟೊಂದು ಕ್ಲಾರಿಟಿ ಆಗಿರುವಂಥ ಒಂದು ಇಮೇಜ್ ಕ್ವಾಲಿಟಿನ ಈ ಒಂದು ಪ್ರಾಜೆಕ್ಟ್ ನಿಮಗೆ ಬಿಡುಗಡೆ ಮಾಡುತ್ತೆ ಅಂತ ನೋಡ್ಬೋದು. ಹಾಗೆ ಇನ್ನು ಲೈಟ್ಸ್ ಆಫ್ ಮಾಡಿದ್ರೆ ಒಂದು ಅದ್ಭುತವಾದ ಒಂದು ಇಮೇಜ್ ಕ್ವಾಲಿಟಿ ಕೂಡ ನಿಮಗೆ ಕಾಣಿಸೋ ಒಂದು. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು, ಲೈಟ್ ಆಫ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ, ಅದೇ ಲೈಟ್ ಆನ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಕಾಣಿಸುವಂಥದ್ದು. ಈ ಒಂದು ಪ್ರಾಜೆಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂಥದ್ದು, ಮೈಸೂರಲ್ಲಿ ಕಬೀರ್ ರೋಡ್ ನಿಯರ್ ನಿಮಗೆ ಮಂಡಿಮೌಲ ಪೊಲೀಸ್ ಸ್ಟೇಷನ್ ಅಂತ ಹೇಳ್ಬೋದು. ಹಾಗೆ ಸ್ಟ್ರೀಟ್ ಟಾಕೀಸ್ ಪಕ್ಕದಲ್ಲಿ ನಮ್ಮ ಲಕ್ಷ್ಯ ಎಂಟರ್ಪ್ರೈಸಸ್ಗೆ ಡೈರೆಕ್ಟ್ ಆಗಿ ಬಂದು ಕೂಡ ನೀವು ಇದನ್ನ ಪರ್ಚೇಸ್ ಕೂಡ ಮಾಡ್ಕೋಬಹುದು. ಹಾಗೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಕೂಡ ಇರುವಂತದ್ದು. ಸೊ ನೀವು ಡೆಲಿವರಿ ಕೂಡ ತಗೊಳ್ಬಹುದು. ಹಾಗೆ ಏನಾದರೂ ಮೈಸೂರು ಅಕ್ಕಪಕ್ಕದಲ್ಲಿ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಶಾಪ್ಗೆ ವಿಸಿಟ್ ಮಾಡಿಕೊಂಡು ಪ್ರಾಕ್ಟಿಕಲ್ ಆಗಿ ನೋಡ್ಬಿಟ್ಟು ಕೂಡ ನೀವು ತಗೊಂಡು ಹೋಗ್ಬೋದು. ಸೊ ಹಾಗೆ ಇನ್ನೊಂದರ ಪ್ರೈಸ್ ನ ವಿಚಾರಕ್ಕೆ ಬಂದ್ರೆ ಅಮೆಝಾನ್ ಅಲ್ಲಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 23,000 ರೂಪಾಯಿ ಇರುವಂತದ್ದು. ಅದೇ ನಮ್ಮ ಲಕ್ಷ್ಯ ಎಂಟರ್ಪ್ರೈಸಸ್ ಅಲ್ಲಿ ನಿಮಗೆ 18,000 ರೂಪಾಯಿ ಇರುವಂತದ್ದು. ವಾರಂಟಿ ಸರ್ವಿಸ್ ಬಗ್ಗೆ ಮಾತಾಡೋದಾದ್ರೆ 1 ವರ್ಷ ಕಂಪ್ಲೀಟ್ಲಿ ನಿಮಗೆ ವಾರಂಟಿ ಕೂಡ ಇರುವಂತದ್ದು. ಹಾಗೆ ಆಫ್ಟರ್ ನಿಮಗೆ ಏನಾದ್ರು ಸರ್ವಿಸ್ ಬೇಕಾದ್ರೂ ಕೂಡ ನಿಮಗೆ ಕಂಪ್ಲೀಟ್ಲಿ ಸರ್ವಿಸ್ ಕೂಡ ನಮ್ಮ ಹತ್ರ ಇರುವಂತದ್ದು. ಹಾಗೆ ಇದೇ ತರದ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ಮೆಲ್ಲರೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.